ಸ್ನೇಹಿತರೆ, ನಾನು ನಿನ್ನೆ ಅಷ್ಟೇ ಊರಿಂದ ಬಂದು ಇನ್ನೂ ನನಗೆ ಸುಸ್ತು ಹೋಗಿಲ್ಲ. ನಿನ್ನೆ ರಾತ್ರಿ ಬಂದಿದ್ದೀನಿ. ಬರೋ ತನಕ ನೋಡಿ ನನ್ನ ಮನೆ ಪರಿಸ್ಥಿತಿ ಹೇಗಾಗಿದೆ, ಹೇಗೆ ಮಾಡ್ತಾಯಿದ್ದಾರೆ ಗೊತ್ತಾ. ಎಲ್ಲ ಕೆಲಸ ಫುಲ್ಲು ಮನೆ ಕೆಲಸ ನಡೀತಾ ಇದೆ. 5-6 ಜನ ಕೆಲಸಗಾರರು ಬಂದಿದ್ದಾರೆ. ಕಿಟಕಿಯನ್ನು ಒಡೆದ್ರು, ಬಾಗಿಲನ್ನು ಒಡೆದ್ರು, ಎಲ್ಲ ತೆಗೆದು ನೋಡಿ ಈ ಥರ ಮಣ್ಣು. ನನ್ನ ಪರಿಸ್ಥಿತಿ ಯಾರಿಗೂ ಬೇಡ ಹೇಳಿ. ಈಗಲೂ ಅಲ್ಲೆಲ್ಲ ಸೌಂಡ್ ಬರ್ತಾ ಇದೆ ನಿಮಗೆ. ಇಲ್ಲಿ ಕಿಟಕಿನ ತೆಗೆದು ಈ ಥರ ಸಿಮೆಂಟೆಲ್ಲ ಹಾಕಿ ಬೇರೆ ಕಿಟಕಿನ ಕೂಡಿಸ್ತಾರೆ. ಒಂದು ಸರಿ ಕಷ್ಟ ಆಗುತ್ತೆ, ಬಟ್ ನಾಳೆ ಇವತ್ತು 2 ದಿನ ಅಂದರೆ ಇವತ್ತು ನಾಳೆ 2 ದಿನ ನನಗೆ ಸ್ವಲ್ಪ ಕಷ್ಟ. ಈ ಥರ ಧೂಳು, ಮನೆಯೆಲ್ಲ ಧೂಳು, ಮಣ್ಣು ಏನು ಮಾಡಲಿ ಅಂತ ಗೊತ್ತಾಗ್ತಿಲ್ಲ. ನನಗಂತೂ ತಲೆ ಕೆಟ್ಟು ಹೋಗಿದೆ ಗೊತ್ತಾ. ನೋಡಿ, ಒಂದು ಕಿಚನ್ ಬಾಗಿಲು, ಇನ್ನೊಂದು ಹೊರಗಡೆ ಬಾಗಿಲು, ನಾವೆಲ್ಲ ಈ ಥರ ನಾನು ಮುಚ್ಚಿಟ್ಟಿದ್ದೀನಿ. ಎಲ್ಲ ಊರಿಂದ ಬಂದು ಸಾಮಾನೆಲ್ಲ ಸೇರಿಸ್ತಾ ಇದ್ದೆ. ಅಷ್ಟರಲ್ಲಿ ಬೆಳಗ್ಗೆನೇ ಇವತ್ತು ಕೆಲಸಕ್ಕೆ ಬಂದರು. ನನಗೆ ಊರಲ್ಲಿ ಇನ್ನೂ 2 ದಿನ ಇರೋಕ್ಕೂ ಆಗಲಿಲ್ಲ. ಇವರು ಬರ್ತಾರೆ ಅಂತ ಬೇಗ ಬರೋದಾಯಿತು. ನಾನು ಹೋಗಿ 10-12 ದಿನ ಆಗಿತ್ತು. ನಾನು ಬರೋಷ್ಟರಲ್ಲಿ ಅವ್ರು ಮೊದಲೇ ವೆಯ್ಟ್ ಮಾಡ್ತಾಯಿದ್ರು. 1ನೇ ತಾರೀಕು ಅಥವಾ 2ನೇ ತಾರೀಕು ಬರ್ತೀನಿ ಅಂತ ಹೇಳಿದ್ದೆ. ನಾನು ಬರೋದು 2-3 ದಿನ ಲೇಟ್ ಆಯಿತು. ನನಗೆ ಹುಷಾರಿರಲಿಲ್ಲ ಅಂತ ನಾನು ಲೇಟ್ ಮಾಡಿಬಿಟ್ಟೆ. ನೋಡಿ, ಈಗ ಎಲ್ಲ ಕೆಲಸ ನಡೀತಾ ಇದೆ. ಕಿಟಕಿನೆಲ್ಲ ತೆಗೆದು ತುಂಬ ಹಾಳಾಗಿತ್ತು. ಎಲ್ಲ ಗೆದ್ದಲು ಹುಳುಗಳು ಎಲ್ಲ ಹಿಡ್ಕೊಂಡು ತುಂಬ ಅಂದರೆ ತುಂಬ ಹಾಳಾಗಿತ್ತು. ಕಿಟಕಿ ಬೇರೆದು ಹೊಸದಾಗಿ ಹಾಕ್ತಾಯಿದ್ದಾರೆ. ಅದಕ್ಕೆಲ್ಲ ಕುಂಡ್ರಿಸ್ತಾ ಇದ್ದಾರೆ ಸಿಮೆಂಟೆಲ್ಲ ಹಾಕಿ. ಈ ಕಿಟಕಿನೂ ಕಿಚನ್ ಕಿಟಕಿ, ಇದನ್ನು ತೆಗಿತಾ ಇದ್ದಾರೆ. ಆಮೇಲೆ ಇದೆಲ್ಲ ಹೊರಗಡೆ ಕಿಚನ್ ಬಾಗಿಲು ಹೊರಗಡೆ ಇದು ತುಂಬ ಹಾಳಾಗಿತ್ತು. ನನ್ನ ಪರಿಸ್ಥಿತಿ ಅಂತೂ ಹೇಗೋ ಏನೋ. ಇವತ್ತು ಸಂಜೆಗೆ ನಾನು ಯಾವ ಥರ ಕ್ಲೀನ್ ಮಾಡ್ತೀನೋ ನಂಗೆ ಗೊತ್ತಿಲ್ಲ. ಎಲ್ಲ ಕಡೆ ಮಣ್ಣು. ನನಗೆ ಊರಿಂದ ಬಂದು ಇನ್ನೂ ರೆಸ್ಟ್ ಆಗಲಿಲ್ಲ. ತುಂಬ ಟಯರ್ಡ್ ಆಗಿದೆ. ಯಾಕೆಂತಂದರೆ ನಾನು 24 ಗಂಟೆ ಪ್ಲಸ್ ಇನ್ನೂ 2 ಗಂಟೆ ನಾನು ಮೊನ್ನೆ ಬೆಳಗ್ಗೆ 11 ಗಂಟೆಗೆ ಹೊರಟವಳು. ನಿನ್ನೆ ಸಂಜೆಗೆ 7 ಗಂಟೆಗೆ ಬಂದಿದ್ದೀನಿ. ಲೆಕ್ಕ ಹಾಕಿ ಎಷ್ಟು ತಾಸು ಜರ್ನಿ ಮಾಡಿದ್ದೀನಿ ಅಂತ. 27-28 ತಾಸು ಮೇಲೆ ಜರ್ನಿ ಮಾಡ್ಕೊಂಡು ಬಂದವಳು. ರೆಸ್ಟ್ ಆಗಿಲ್ಲ. ನೋಡಿದ್ರೆ ಇವತ್ತು ಬೆಳಗ್ಗೆನೇ ಕೆಲಸ. ಅವರದ್ದು ಮಾತೆಲ್ಲ ಕೇಳಿಸ್ತಾ ಇದೆ. ತುಂಬಾ ಒಂದು ನಿದ್ದೆ ಇಲ್ಲ. ಈಗ ನೋಡಿ, ನಾನು ಮಲ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ. ಇನ್ನು ಸಂಜೆವರೆಗೂ ಇವ್ರ ಕೆಲಸ. ಆಮೇಲೆ ಮನೆ ಕ್ಲೀನ್ ಮಾಡಬೇಕು. ಊಟಕ್ಕೂ ಏನು ಮಾಡಲಿಕ್ಕೆ ಆಗ್ತಾಯಿಲ್ಲ. ಯಾಕೆಂದರೆ ಕಿಚನ್ನೆಲ್ಲ ಫುಲ್ಲು ಧೂಳಾಗಿದೆ, ಹೊಲಸಾಗಿದೆ. ಬೆಳಗ್ಗೆ ತಿಂಡಿ ಒಂದು ಸ್ವಲ್ಪ ತಿಂದುಕೊಂಡು ಕೂತಿದ್ದೀನಿ. ಪರಿಸ್ಥಿತಿ ನಂದು ಹೇಳೋಕ್ಕಾಗ್ತಿಲ್ಲ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ನೋಡಿ, ಎಲ್ಲ ಕಡೆ ಸೌಂಡು. ನಾನು ಹೇಗೆ ಮಾಡಬೇಕು ಅಂತ ನನಗೆ ಯೋಚನೆ ಆಗಿಬಿಟ್ಟಿದೆ ಫ್ರೆಂಡ್ಸ್. ಒಂದು ಮನೆಯಲ್ಲಿ ಜನ ಇದ್ದಾಗ, ಸಾಮಾನುಗಳೆಲ್ಲ ಇದ್ದಾಗ ಮನೆ ರಿಪೇರಿ ಕೆಲಸ ಯಾರಿಗೂ ಬೇಡ ಅಲ್ವಾ. ಅಂಥ ಕಷ್ಟದ ಕೆಲಸ. ತುಂಬಾ ಕಷ್ಟ. ನೋಡಿ, ಎಲ್ಲ ಕಿಚನ್ನಲ್ಲೆಲ್ಲ ಮಣ್ಣು ಬಿದ್ದು ಹೊಲಸಾಗಿದೆ. ನಾನು ಊರಿಗೆ ಹೋಗಿರೋದ್ರಿಂದನೇ ಸ್ವಲ್ಪ ಕೆಲಸ ಆಗಿರಲಿಲ್ಲ. ಎಲ್ಲ ಹಾಗಂಗೆ ಬಿಟ್ಟಿರ್ತಾರೆ, ಗೊತ್ತಲ್ವ. ನಾವು ಹೆಂಗಸರು ಮನೆಯಲ್ಲಿಲ್ಲ ಅಂದರೆ ಯಾವ ಥರ ಪರಿಸ್ಥಿತಿ ಇರುತ್ತೆ ಮನೆಯದು ಅಂತ. ಅದರಲ್ಲೂ ನಾನು ಇನ್ನೇನು ಸ್ವಲ್ಪ ಸರಿ ಮಾಡೋಣ ಇವತ್ತು ಬೆಳಗ್ಗೆ ಅನ್ನೋಷ್ಟರಲ್ಲಿ ಈ ಥರ ಎಲ್ಲ ನಡೀತಾ ಇದೆ. ನನಗಂತೂ ಏನು ಮಾಡಲಿ ಅಂತ ಗೊತ್ತಾಗ್ತಿಲ್ಲ. ಎಲ್ಲ ಕಡೆ ಕಲ್ಲು ಮಣ್ಣು ಎಲ್ಲ ಉದುರ್ತಾ ಇದೆ. ಅಲ್ಲಿ ಮೇಲ್ಗಡೆ ರೂಮಿಂದ ಒಂದು ಬಾಗಿಲನ್ನು ಸಹ ಅದು ಕಿತ್ತು ಅದನ್ನು ಸರಿ ಮಾಡ್ತಾಯಿದ್ದಾರೆ. ಎಲ್ಲ ನೋಡಿ, ನಾನು ಗ್ಯಾಸ್ ಸ್ಟವ್ನ ಈ ಥರ ಮುಚ್ಚಿಟ್ಕೊಂಡಿದ್ದೀನಿ. ನಾನು ಪಾತ್ರೆ ಸಹ ತೊಳಿತಾ ಇದ್ದೆ. ಅಷ್ಟರಲ್ಲೇ ಕೆಲಸಕ್ಕೆ ಬಂದುಬಿಟ್ರು. ಅದನ್ನು ಬಿಟ್ಟೆ. ಯಾಕೆಂತಂದ್ರೆ ಅಲ್ಲೇ ಎಲ್ಲ ಕಿತ್ತು ಎಲ್ಲ ಮಾಡ್ತಾಯಿದ್ರು. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6-7 ಗಂಟೆ ತನಕ ಇದೇ ಕೆಲಸ. ನನಗೆ ಏನು ಮಾಡ್ಕೊಳ್ಳಿ ಅಂತ ಗೊತ್ತಾಗ್ತಿಲ್ಲ. ನಾನು ಇದನ್ನು ಈ ಥರ ಕಿತ್ತಿರೋದು ಇದೆಲ್ಲ ಹಾಕಿದ್ದೀನಿ. ಇನ್ನು ನೆಕ್ಸ್ಟ್ ಅವ್ರು ಕುಂಡ್ರಿಸಿರೋದನ್ನು ಎಲ್ಲ ಚೆನ್ನಾಗಾಗಿರೋದನ್ನು ನಾಳೆ ಮತ್ತೆ ವಿಡಿಯೋ ಹಾಕ್ತೀನಿ. ನಿಮಗೂ ತುಂಬ ಸೌಂಡ್ ಬರ್ತಾಯಿದೆ, ಹಾಗಾಗಿ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ.